ಅಕ್ಯೂಸ್ಡ್ಗಳು ಸಪ್ರೇಟ್ ಅಪೀಲ್ಸ್ ಹಾಕಿದರು. ಅಪೀಲ್ಸ್ 4 ವಜಾ ಮಾಡಿದ್ದಾರೆ. ಅಂದರೆ ಇಲ್ಲಿ ಸೆಷನ್ಸ್ ಕೋರ್ಟು ಹೈಕೋರ್ಟು ಏನು ತೀರ್ಮಾನ ಮಾಡಿದರೆ ಅದನ್ನ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಅದು ಸೆಂಟೆನ್ಸ್ ಬಗ್ಗೆ ಅವರು ರಿಪೀಟ್ ಮಾಡಲ್ಲ. ಹೈಕೋರ್ಟ್ ಜಡ್ಜ್ಮೆಂಟನ್ನು ಕನ್ಫರ್ಮ್ ಮಾಡಿದಾಗ ಹೈಕೋರ್ಟ್ ಏನು ಸಜೆ ಕೊಟ್ಟಿದ್ದಾರೆ ಅದನ್ನು ಉಳ್ಕೊಳ್ಳುತ್ತೆ. ಬಟ್ ಏನೋ ಎಂಗೇಜ್ ಅಂತ ಅಂದ್ಕೊಂಡು ಅವರೇನೋ ಒಂದು ಮೆರ್ಸಿ ಪೆಟಿಷನ್ ಕನ್ಸಿಡರ್ ಮಾಡೋಕ್ಕೆ ರೆಕಮೆಂಡ್ ಮಾಡಿದ್ದಾರೆ. ಸೆಷನ್ ಕೋರ್ಟ್ ಹೈಕೋರ್ಟ್ ಅಲ್ಲಿ ಲೈಫ್ ಆಗಿತ್ತ? ಲೈಫ್ ಆಗಿದೆ. ಈ ಕೇಸ್ ಒಂಚೂರು ಡೀಟೇಲ್ ಹೇಳಿ. 4 ಜನಕ್ಕೂ ಲೈಫ್ ಆಗಿತ್ತು. ಯಾರ್ಯಾರು ಒಂಚೂರು ಬ್ರೀಫ್ ಆಗಿ ಹೇಳಿ ಸರ್ ಕೇಸ್ ಬಗ್ಗೆ. ಇದು ಬ್ರೀಫ್ ಸಾರಾಂಶ ಏನಂದರೆ, ಈ ಶುಭ ಬಂದು ಡಿಸೀಸ್ಡು ಗಿರೀಶ್ಗೆ ಎಂಗೇಜ್ ಆಗಿತ್ತು. ಅವರಿಬ್ಬರು ಬ್ರಾಹ್ಮಣ್ ಕಮ್ಯುನಿಟೀಸು, ಬನಶಂಕರಿ ಒಳಗೆ ನೇಬರ್ಸ್. ವರ್ಷಗಳಿಂದ ನೋಡ್ತಾ ಇದ್ದರು. ಅವನು ಇದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಂಜಿನಿಯರಿಂಗು. ಇವಳು ಆವಾಗ ಲಾ ಮಾಡಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಏನೋ ಇತ್ತು. ಸೊ ಎಂಗೇಜ್ಮೆಂಟ್ ಆಗಿತ್ತು. ಬಟ್ ಇವಳಿಗೆ ಒಳಗೊಳಗೆ ಈ A1 ಜೊತೆಗೆ ಅರುಣ್ ವರ್ಮ ಜೊತೆಗೆ ಇವಳಿಗಿಂತ 1 ಇಯರ್ ಜೂನಿಯರ್ ಅವನು. ಅವರಿಗೆ ಕಾಲೇಜಲ್ಲಿ ಒಂದೇ ಕಾಲೇಜಲ್ಲಿ BMS ಕಾಲೇಜಲ್ಲಿ ಓದ್ತಾ ಇದ್ದೆ. ಅವರಿಗೂ ಲವ್ ಅಫೇರ್ ಇತ್ತು. ಅದರಿಂದ ಇವಳು A1 ನನಗೆ ತಿಳಿಸಿದೆ. ಈಗ ನನಗೆ ಇಷ್ಟ ಇಲ್ಲ, ನಾನು ಒಪ್ಕೋಬೇಕಾಗಿ ಬಂತು ಅಂದರೆ ಅವರು ಮತ್ತು A3 ಬಂದು ಅವನಿಗೆ ರಿಲೇಟಿವ್, A1ಗೆ ರಿಲೇಟಿವ್. A2 ಬಂದು A3 ಕಾಂಟ್ಯಾಕ್ಟ್ ಮಾಡಿದ್ದಾನೆ ಅವನು. ಅವರೆಲ್ಲ ಸ್ವಲ್ಪ ಲೋವರ್ ಮಿಡಿಲ್ ಕ್ಲಾಸು, A3 ಆ್ಯಂಡ್ A2. ಇವರು ಪ್ಲ್ಯಾನ್ ಮಾಡಿಕೊಂಡು 2 ಸತಿ ಅಟೆಂಪ್ಟ್ ಮಾಡಿದರು. ಎಂಗೇಜ್ಮೆಂಟ್ ದಿನ ಕೂಡ ದೇ ಹ್ಯಾವ್ ಅಟೆಂಪ್ಟೆಡ್, ಬಟ್ ಇಟ್ ಹ್ಯಾಸ್ ನಾಟ್ ಕಮ್ ಟು ಲೈಟ್. ಕೊನೆಗೆ ಮದುವೆ ಆಗೋಕ್ಕೆ ಮೊದಲು ಇವರು ಪ್ಲ್ಯಾನ್ ಮಾಡಿಕೊಂಡು ಇವನಿಗೆ ಹೇಳಿ ನನ್ನ ಒಂದು ಹೋಟ್ಲಿಗೆ ಕರ್ಕೊಂಡೋಗಿ ಅಂತೇಳಿ ಆ ಪ್ಲೇಸು ಇವಳೇ ಸೆಲೆಕ್ಟ್ ಮಾಡಿದ್ದಾಳೆ. ಆ ಇನ್ಸಿಡೆಂಟ್ ದಿವಸ ಅವನು ಕೆಲಸ ಮುಗಿಸ್ಕೊಂಡು ಬಂದು ಇವಳನ್ನ ಸ್ಕೂಟ್ರಲ್ಲಿ ಪಿಕಪ್ ಮಾಡಿಕೊಂಡು ಇವರು ಇದು ಎದುರುಗಳೇ IT ವಾಟ್ ಇಸ್ ದಟ್ ಹೋಟೆಲ್, ಅವರು ಇಂಟರ್ನಲ್ ಆಫೀಸು ಎದುರುಗಡೆ ಇದೆ ಅದು ಹೋಟೆಲು. ಅಲ್ಲೋಗಿ ಪಾರ್ಟಿ ಮುಗಿಸ್ಕೊಂಡು ಈ CDR ಪ್ರಕಾರ ಇವಳು ರೈಟ್ ಪ್ರಕಾರ ರೈಟ್ ಫ್ರಮ್ ಬಿಗಿನಿಂಗ್ ದೇ ವರ್ ಇನ್ ಕಾಂಟ್ಯಾಕ್ಟ್. A1 and A2 were communicating with each other. ಈ 4 ಜನ ಅಕ್ಯೂಸ್